ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಫ್ರೆಂಡ್ಸ್, ಲೇಡೀಸ್ಗೆ ಅಥವಾ ಟೀನೇಜರ್ಸ್ಗೆ ಒಂದು ರೆಗ್ಯುಲರ್ ಆಗಿ ಬರುವಂಥ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೀರಿಯಡ್ಸು. ನಾವು ಯಾವುದೋ ಫಂಕ್ಷನ್ಗೆ ಹೋಗಬೇಕು ಅಥವಾ ಟ್ರಾವೆಲಿಂಗ್ ಇದೆ ಅಥವಾ ಮನೇಲಿ ಹಬ್ಬ ಇದೆ, ಪೂಜೆ ಇದೆ ಅಂತ ಆದರೆ ಮೊದಲು ನಮ್ಮ ತಲೆಗೆ ಬರುವಂಥ ಥಾಟು ಪೀರಿಯಡ್ಸು. ನನ್ನ ಪೀರಿಯಡ್ಸ್ ಡೇಟ್ ಯಾವಾಗಿದೆ ಅದನ್ನು ನೋಡಿಕೊಂಡು ನಾವು ಟ್ರಾವೆಲಿಂಗ್ಗೆ ಪ್ಲ್ಯಾನ್ ಮಾಡಬೇಕು. ಅಥವಾ ಹಬ್ಬಗಳಿದೆ, ಆ ಟೈಮಲ್ಲಿ ಪೀರಿಯಡ್ಸ್ ಇದ್ದರೆ ಏನು ಮಾಡೋದು, ಅದನ್ನು ಹೇಗೆ ಪೋಸ್ಟ್ಪೋನ್ ಮಾಡೋದು ಅಥವಾ ಹೇಗೆ ಪ್ರೀಪೋನ್ ಮಾಡೋದು, ಈ ಥಾಟ್ಸು ಫಸ್ಟು ಮಹಿಳೆಯರಲ್ಲಾಗ್ಬೋದು ಅಥವಾ ಟೀನೇಜ್ ಗರ್ಲ್ಸಲ್ಲಾಗ್ಬೋದು ಖಂಡಿತವಾಗ್ಲೂ ತಲೆಗೆ ಬರುತ್ತೆ. ಸೊ ಹಬ್ಬಗಳು ಬಂದಾಗ ನಾವು ಪೀರಿಯಡ್ಸನ್ನು ಖಂಡಿತವಾಗ್ಲೂ ಆ ಟೈಮಲ್ಲಿ ಪೋಸ್ಟ್ಪೋನು ಅಥವಾ ಪ್ರೀಪೋನ್ ಮಾಡಲೇಬೇಕು. ಹಬ್ಬಗಳನ್ನು ತಡೆಯೋದಕ್ಕಾಗೋದಿಲ್ಲ, ಬಟ್ ಅದನ್ನು ಪ್ರೀಪೋನು ಪೋಸ್ಟ್ಪೋನು ಮಾಡೋದಕ್ಕೆ ನಾವು ಒಂದು ಮಾರ್ಕೆಟಿಂದ ಟ್ಯಾಬ್ಲೆಟ್ಸನ್ನು ತೊಗೊಂಡು ಹಾಕೋತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ಅಂತೂ 200% ಇರುತ್ತೆ. ನೀವು ಪ್ರೀಪೋನೋ ಅಥವಾ ಪೋಸ್ಟ್ಪೋನೋ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ಸನ್ನು ಹಾಕೋತೀರಾ, ಅದು ಪ್ರೀಪೋನೋ ಆಗೋಗುತ್ತೆ ಅಥವಾ ಪೋಸ್ಟ್ಪೋನೋ ಆಗೋಗುತ್ತೆ. ಬಟ್ ನೆಕ್ಸ್ಟು ಬರೋ ಪೀರಿಯಡ್ಸು ಎಷ್ಟು ಹಾರಿಬಲ್ ಆಗಿರುತ್ತೆ ಅದನ್ನ ಈಗಾಗಲೇ ಎಷ್ಟೋ ಜನ ಮಹಿಳೆಯರು ಆ ಒಂದು ಅನುಭವವನ್ನು ಪಡ್ಕೊಂಡೇ ಇರ್ತೀರ. ಸೊ ನೆಕ್ಸ್ಟ್ ಬರುವಂತ ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ತಗೊಂಡು ನೆಕ್ಸ್ಟ್ ಬರುವಂತ ಪೀರಿಯಡ್ಸು ತುಂಬಾನೇ ಪೈನ್ಫುಲ್ ಆಗಿರುತ್ತೆ. ಹೆವಿ ಬ್ಲೀಡಿಂಗ್ ಅನ್ನೋದು ಇರುತ್ತೆ, ತುಂಬಾನೇ ಬಾಡಿ ಪೈನ್ ಆಗಿರ್ಬೋದು. ಪ್ರತಿಯೊಂದು ಏನು ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ರೆಗ್ಯುಲರ್ ಆಗಿರುತ್ತೋ ಅದು 10 times ಜಾಸ್ತಿ ಒಂದು ಪೇನ್ ಅನ್ನ ನೀವು ಅನುಭವಿಸ್ತೀರಾ. ಸೊ ಅದೆಲ್ಲ ಏನು ಅಂತ ಹೇಳಿದ್ರೆ ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಜೊತೆಗೆ ದೇಹದಲ್ಲಿ ಹಾರ್ಮೋನ್ಸ್ ಅನ್ನ ಅದು ಬಲವಂತವಾಗಿ ಹಿಡಿದಿಟ್ಕೊಳ್ಳುತ್ತೆ. ನಿಮ್ಮ ಪೀರಿಯಡ್ಸ್ ಅನ್ನ ಸ್ಟಾಪ್ ಮಾಡೋದಕ್ಕಾಗಿರ್ಬೋದು ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕಾಗಿರ್ಬೋದು. ದೇಹದಲ್ಲಿ ಆಗುವಂತ ನ್ಯಾಚುರಲ್ ಒಂದು ಫಿನಾಮಿನಾ ಏನಿದೆ ಅದನ್ನ ಅದು ತುಂಬಾ ಸಪ್ರೆಸ್ ಮಾಡಿಟ್ಕೊಂಡು ಅಥವಾ ಬಲವಂತವಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಈ ಒಂದು ಪೇನ್ ಆಗಿರ್ಬೋದು ಅಥವಾ ಈ ಒಂದು ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಅನ್ನ, ಟ್ಯಾಬ್ಲೆಟ್ಸ್ ಅನ್ನ, ಮೆಡಿಸಿನ್ಸ್ ಅನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಅದು ನಿಮ್ಮ ಪೀರಿಯಡ್ಸ್ ಅನ್ನ ಹಾರಿಬಲ್ ಮಾಡೋದರ ಜೊತೆಗೆ ಗರ್ಭಕೋಶದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮವನ್ನು ಸಹ ಬೀರುತ್ತೆ. ಸೊ ಟೀನೇಜರ್ಸು, ಸ್ಪೆಷಲಿ ಟೀನೇಜರ್ಸು ಖಂಡಿತವಾಗ್ಲೂ ಹೊರಗಡೆ ಸಿಗುವಂತ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸು, ಟ್ಯಾಬ್ಲೆಟ್ಸು, ಮೆಡಿಸಿನ್ಸ್ ಅನ್ನ ಯೂಸ್ ಮಾಡಬೇಡಿ. ಮಹಿಳೆಯರಿಗಾದ್ರೂ ಅಷ್ಟೇ ಒಂದು ಗರ್ಭಕೋಶದ ಮೇಲೆ ತುಂಬಾನೇ ಬ್ಯಾಡ್ ಎಫೆಕ್ಟ್ ಅನ್ನೋದು ಈ ಒಂದು ಮಾತ್ರೆಗಳಿಂದ ಉಂಟಾಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗುವಂತ ಒಂದು ಕಿಚನ್ ಅಲ್ಲೇ ಸಿಗುವಂತ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಮನೆಮದ್ದನ್ನ ಮಾಡಿಕೊಂಡು ಪೋಸ್ಟ್ಪೋನ್ ಆದ್ರೂ ಮಾಡ್ಕೋಬಹುದು, ಪ್ರೀಪೋನ್ ಆದ್ರೂ ಮಾಡ್ಕೋಬಹುದು. ಸೊ ಅದಕ್ಕೆ ನಾನು ಕೆಲವೊಂದು ಸೊಲ್ಯೂಷನ್ಸ್ ಅನ್ನ ನಿಮಗೆ, ಹೋಮ್ ರೆಮಿಡೀಸ್ ಅನ್ನ ತಿಳಿಸ್ಕೊಡ್ತೀನಿ. ನಿಮಗೆ ಯಾವುದು ಸೂಟೇಬಲ್ಲೋ, ಯಾವುದು ಬೆಸ್ಟ್ ಅಂತ ನಿಮಗೆ ಅನ್ಸುತ್ತೋ ಅಥವಾ ನಿಮ್ಮ ಬಾಡಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಿಕೊಂಡು ಪೋಸ್ಟ್ಪೋನ್ ಅಥವಾ ಪ್ರೀಪೋನ್ ಅನ್ನ ನೀವು ಮಾಡ್ಕೋಬಹುದು. ಸೊ ಅದರಲ್ಲಿ ಮೊದಲನೇದು, ಸೊ ಈ ಒಂದು ಡ್ರಿಂಕ್ ಅನ್ನ ತಗೊಳ್ಳೋದ್ರಿಂದ ಯಾರಿಗೆ ಪೀರಿಯಡ್ಸು ಬೇಗ ಆಗಬೇಕು, ಒಂದೇ ದಿನದಲ್ಲಿ ಆಗಬೇಕು, 1 ಗಂಟೆಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ನ್ಯಾಚುರಲ್ ಹೋಮ್ ರೆಮಿಡಿ ಡ್ರಿಂಕ್ ಅನ್ನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಇದು ತುಂಬಾ ಸಿಂಪಲ್ ಹೋಮ್ ರೆಮಿಡಿ. ಮನೆಯಲ್ಲಿ ಧನಿಯಾ ಕಾಳು ಇದ್ದೇ ಇರುತ್ತೆ, ಕೊರಿಯಾಂಡರ್ ಸೀಡ್ಸ್. 2 ಲೋಟ ನೀರಿಗೆ 2 ಲೋಟ ಒಂದು ಬೌಲಲ್ಲಿ ಹಾಕಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕಾದ್ರೆ 2 ಸ್ಪೂನು ಧನಿಯಾ ಕಾಳುಗಳನ್ನ ಹಾಕಿ 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸಬೇಕು. 2 ಲೋಟ ನೀರು ನಿಮಗೆ 1 ಲೋಟ ಅಷ್ಟು ರೆಡ್ಯೂಸ್ ಆಗಬೇಕು. ನಂತರ ಅದನ್ನ ಶೋಧಿಸಿಕೊಂಡು ಆ ಒಂದು ಹೋಮ್ ರೆಮಿಡಿ ಡ್ರಿಂಕ್ ಅನ್ನ ನೀವು ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಸ್ವಲ್ಪ ಬಿಸಿಯಾಗಿ ಕುಡಿಬೇಕು. ಈ ಒಂದು ಡ್ರಿಂಕ್ ಅನ್ನ ಕುಡಿಯೋದ್ರಿಂದ ನಿಮಗೆ ಪೀರಿಯಡ್ಸ್ ಅನ್ನೋದು ಒಂದೇ ದಿನದಲ್ಲಿ ಆಗೋಗುತ್ತೆ, ಕೆಲವರಿಗೆ 1 ಗಂಟೆಯಲ್ಲಿ ಆಗುತ್ತೆ. ಯಾಕೆ ಆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಕೆಲವ್ರ ದೇಹ ತುಂಬಾ ಸ್ಟಬರ್ನ್ ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ PCOS, ಥೈರಾಯ್ಡ್ ಅಥವಾ ಬೇರೆ ಬೇರೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಅಂತವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಪೀರಿಯಡ್ಸ್ ಬರೋದು. ಇನ್ನು ನಾರ್ಮಲ್ ಆಗಿ ಇರುವಂತವ್ರಿಗೆ ಇದು ಕೇವಲ 1 hour ಅಲ್ಲಿ ಬರಬಹುದು ಅಥವಾ ಹಾಫ್ ಡೇ ನಲ್ಲೇ ನಿಮಗೆ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಸೊ ಯಾರಿಗೆ ಅರ್ಲಿ ಪೀರಿಯಡ್ಸ್ ಆಗಬೇಕು, ಬೇಗ ಪೀರಿಯಡ್ಸ್ ಆಗಬೇಕು ಅಂತ ಅನ್ನೋರು ಈ ಒಂದು ಡ್ರಿಂಕ್ ಅನ್ನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಂಡು ಕುಡಿಬಹುದು. ಈ ಕೊರಿಯಾಂಡರ್ ಸೆಕೆಂಡ್ ಹೋಮ್ ರೆಮಿಡಿ, ಪೀರಿಯಡ್ಸ್ ಬೇಗ ಆಗೋದಕ್ಕೆ ಸೆಕೆಂಡ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ, ಕಪ್ಪು ಎಳ್ಳು ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿ ಎರಡನ್ನ ತಗೊಳ್ಳಿ. ಕಪ್ಪು ಎಳ್ಳು 2 ಸ್ಪೂನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 30 to 40 seconds ಡ್ರೈ ರೋಸ್ಟ್ ಅನ್ನ ಮಾಡ್ಕೊಂಡು ಒಂದು ಬಾಂಡ್ಲಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಕೋರ್ಸ್ ಆಗಿ ಪುಡಿ ಮಾಡ್ಕೋಬೇಕು. ನಂತರ ಅದಕ್ಕೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಬೆಲ್ಲದ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿ ಗೋಲಿಗಳ ರೀತಿ ಮಾಡ್ಕೊಳ್ಳಿ, ಉಂಡೆಗಳ ರೀತಿ. ಎಳ್ಳು ಬೆಲ್ಲ ಎರಡೂ ಮಿಕ್ಸ್ ಮಾಡಿದ ಉಂಡೆಗಳನ್ನ ಮಾಡ್ಕೊಳ್ಳಿ. ಡೈಲಿ ಅದನ್ನ ಬೆಳಿಗ್ಗೆ ಒಂದೊಂದು ಉಂಡೆನ ತಿಂತಾ ಬಂದ್ರೆ ಖಂಡಿತವಾಗ್ಲೂ ಪೀರಿಯಡ್ಸು ಬೇಗ ಆಗುತ್ತೆ. ನೀವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಚಿಕ್ಕ ಚಿಕ್ಕ ಉಂಡೆಗಳಾದ್ರೆ ದಿನಕ್ಕೆ 3 ಉಂಡೆಗಳನ್ನ ತಿನ್ಬಹುದು. ಅಥವಾ ದೊಡ್ಡದಾಗಿ ಮಾಡ್ಕೊಂಡ್ರೆ ಡೈಲಿ ಒಂದೊಂದು ತಿಂತಾ ಬಂದ್ರು ಸಾಕು, ನಿಮ್ಗೆ ಪೀರಿಯಡ್ಸ್ ಅನ್ನೋದು ತುಂಬಾ ಬೇಗ ಆಗುತ್ತೆ. ಕಪ್ಪು ಎಳ್ಳು ಸ್ತ್ರೀಯರ ದೇಹಕ್ಕೆ ತುಂಬಾನೇ ವಂಡರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕಪ್ಪು ಎಳ್ಳು ತುಂಬಾನೇ ಒಳ್ಳೇದು ದೇಹಕ್ಕೆ ಬೇಕಾಗಿರುವಂತ ಒಂದು ನ್ಯೂಟ್ರಿಷನಲ್ ರಿಚ್ ಅಂತ ಹೇಳ್ಬೋದು. ಜೊತೆಗೆ ಅದು ಒಂದು ಯುಟರಸ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಬೆಲ್ಲನೂ ಅಷ್ಟೇ ರಿಚ್ ಇನ್ ಐರನ್ ಆಗಿರೋದ್ರಿಂದ
ಅದನ್ನ ಸೇವನೆ ಮಾಡೋದ್ರಿಂದ ಬ್ಲಡ್ ಒಂದು ಪ್ಯೂರಿಫೈ ಆಗುತ್ತೆ, ಸೊಂಟ ಗಟ್ಟಿ ಆಗುತ್ತೆ, ಜೊತೆಗೆ ಮೆನ್ಸ್ಟ್ರೇಷನ್ ಅನ್ನೋದು ಬೇಗ ಆಗುತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಎಳ್ಳು ಮತ್ತೆ ಬೆಲ್ಲ. ಎಳ್ಳಿನ ಚಿಕ್ಕಿ ಅದನ್ನು ಸಹ ನೀವು ತಗೊಂಡು ತಿಂತಾ ಬರ್ಬೋದು. ಎಳ್ಳು ಬೆಲ್ಲದಿಂದ ಮಾಡಿರುವಂತ ಒಂದು ಚಿಕ್ಕಿ ಸಿಗುತ್ತೆ, ಅದನ್ನು ತಿಂತಾ ಬಂದ್ರು ಸಹ ನಿಮ್ಗೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಪೀರಿಯಡ್ಸ್ ಪೋಸ್ಟ್ ಪೋನ್ ಆಗೋದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಪೀರಿಯಡ್ಸ್ ಅನ್ನೋದು ಒಂದು 3-4 ಡೇಸ್ ಲೇಟ್ ಆಗಿ ಆಗ್ಬೇಕು, ಸ್ವಲ್ಪ ಡಿಲೇಡ್ ಪೀರಿಯಡ್ಸ್ ಆಗಬೇಕು ಅಂತ ಅನ್ಕೊಳ್ಳೋರು ಈ ಒಂದು ಹೋಮ್ ರೆಮಿಡೀಸ್ ಅನ್ನ ನೀವು ಟ್ರೈ ಮಾಡಬಹುದು. ಸೊ ಅದಕ್ಕೆ ನಾನು ಈ ಒಂದು ಹೋಮ್ ರೆಮಿಡಿಯನ್ನ ಪ್ರಿಪೇರ್ ಮಾಡಿದ್ದೀನಿ. ಬೆಲ್ಲ ಮತ್ತೆ ಇಂಗು ಈ 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಬೆಲ್ಲದ ಪುಡಿಯನ್ನ ತಗೊಂಡು ಒಂದ್ ಸ್ವಲ್ಪ ಅದಕ್ಕೆ ಇಂಗು ಮಿಕ್ಸ್ ಮಾಡಿಕೊಂಡು 2 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆಗಳ ರೀತಿ ಮಾಡ್ಕೋಬೇಕು. ಈ ಒಂದು ಉಂಡೆಯನ್ನ ಬೆಳಿಗ್ಗೆ ನೀವು ಎಂಟಿ ಸ್ಟಮಕ್ ಅಲ್ಲಿ ತಿಂತಾ ಬರಬೇಕು. ಬೆಲ್ಲ ಮತ್ತೆ ಇಂಗು ಹಾಕಿರುವಂತ ಉಂಡೆಗಳು ಡೈಲಿ ಈ ಒಂದು ಉಂಡೆಗಳನ್ನ ನೀವು ತಿಂತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಡಿಲೇ ಆಗ್ತಾ ಹೋಗುತ್ತೆ. ಸೊ ಇವತ್ತು ಬೆಳಿಗ್ಗೆ ನೀವು ಇದನ್ನ ಸೇವನೆ ಮಾಡಿದ್ರೆ ನಾಳೆನೂ ಸಹ ಬೆಳಿಗ್ಗೆ ಅದೇ ಟೈಮ್ಗೆ ಈ ಒಂದು ಬೆಲ್ಲದ ಉಂಡೆಯನ್ನ ಸೇವನೆ ಮಾಡ್ತಾ ಬನ್ನಿ. ಪೀರಿಯಡ್ಸ್ ಅನ್ನೋದು ನಿಮಗೆ 3 to 4 ಡೇಸ್ 5 ಡೇಸ್ ಅನ್ನೋದು ಪೋಸ್ಟ್ ಪೋನ್ ಆಗ್ತಾ ಬರುತ್ತೆ ತುಂಬಾ. ಸೊ ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಅದು ಸಹ ನಿಮ್ಮ ಕಿಚನ್ ಅಲ್ಲೇ ಸಿಗುತ್ತೆ. ನಿಂಬೆಹಣ್ಣು ಒಳಗಡೆ ನಿಂಬೆಹಣ್ಣಿನ ಬೀಜಗಳಿರುತ್ತೆ ಗೊತ್ತಲ್ಲ, ಆ ಬೀಜಗಳನ್ನ ತಗೊಂಡು ದಿನಾಲು 2 ಅಥವಾ 3 ಬೀಜಗಳು ನುಂಗಬೇಕು. ಸ್ವಲ್ಪ ನೀರು ಬಾಯಿಗೆ ಹಾಕೊಂಡು ಆ ಬೀಜಗಳನ್ನ ನುಂಗಿ ಡೈಲಿ 2-3 ಬೀಜಗಳು ನೀವು ನುಂಗ್ತಾ ಬಂದ್ರೆ ನಿಮಗೆ ಪೀರಿಯಡ್ಸ್ ಅನ್ನೋದು ಪೋಸ್ಟ್ ಪೋನ್ ಆಗ್ತಾ ಹೋಗುತ್ತೆ. 2-3 ದಿನ ಪೋಸ್ಟ್ ಪೋನ್ ಆಗುತ್ತೆ. ಅಥವಾ ನಿಂಬೆ ಹಣ್ಣಿನ ಜ್ಯೂಸ್, ಒಂದು ಲೋಟ ನೀರಿಗೆ ಒಂದು ಅರ್ಧ ಹೋಳ್ ಫುಲ್ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಅದನ್ನು ನೀವು ಡೈಲಿ 2-3 ಸಲ ಕುಡಿತಾ ಬಂದ್ರೂ ಸಹ ಲೆಮನ್ ಜ್ಯೂಸ್ ಕುಡಿಬೇಕು. ಬಟ್ ಶುಗರ್ ಗಿಗರ್ ಏನು ಆಡ್ ಮಾಡಬೇಡಿ. ನೀರಿಗೆ ಸ್ವಲ್ಪ ಹಾಟ್ ವಾಟರ್ಗೆ ಲೆಮನ್ ಜ್ಯೂಸ್ ಹಿಂಡ್ಕೊಂಡು ಡೈಲಿ 2 times 3 times ಕುಡಿತಾ ಬಂದ್ರು ನಿಮ್ಗೆ ಪೀರಿಯಡ್ಸ್ ಅನ್ನೋದು ಪೋಸ್ಟ್ ಪೋನ್ ಆಗ್ತಾ ಬರುತ್ತೆ. ಪೀರಿಯಡ್ಸ್ ಪೋಸ್ಟ್ ಪೋನ್ ಮಾಡಕ್ಕೆ ಇನ್ನೊಂದು ಸೂಪರ್ ಈಸಿ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ವಾಟರ್ ಮೆಲನ್. ಕಲ್ಲಂಗಡಿ ಹಣ್ಣು ಸೀಸನ್ ಇದೆ ಅಂತ ಹೇಳಿದ್ರೆ ಡೈಲಿ 1 ಬೌಲ್ ಅಷ್ಟು ಕಲ್ಲಂಗಡಿ ಹಣ್ಣನ್ನ ನೀವು ಡೈಲಿ ಸೇವನೆ ಮಾಡ್ತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಪೋಸ್ಟ್ ಪೋನ್ ಆಗುತ್ತೆ. ಸೊ ಇನ್ನೊಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಚಕ್ಕೆ ಟೀ ಅಂದ್ರೆ ಸಿನಮಾನ್ ಟೀ, ತುಂಬಾ ಬೆಸ್ಟ್ ಹೋಮ್ ರೆಮಿಡಿ ಇದು. 1 ಲೋಟ ದೊಡ್ಡ ನೀರನ್ನ ಕುದಿಸೋದಕ್ಕೆ ಇಟ್ಟು ಅದು ಕುದಿಬೇಕಾದ್ರೆ 1-2 ಇಂಚು ಚಕ್ಕೆಯನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ಡಿಕಾಕ್ಷನ್ ಆ ಒಂದು ಫ್ಲೇವರ್ ಎಲ್ಲ ನೀರಿಗೆ ಬಿಡಬೇಕು. ನಂತರ ಅದನ್ನ ಶೋಧಿಸಿಕೊಂಡು ಸಿನಮಾನ್ ಟೀ ಅನ್ನ ನೀವು ಬೆಳಿಗ್ಗೆ ಸ್ವಲ್ಪ ಬಿಸಿಯಾಗಿ ಎಂಟಿ ಸ್ಟಮಕ್ ಅಲ್ಲಿ ಕುಡಿತಾ ಬಂದ್ರೆ ಪೀರಿಯಡ್ಸ್ ಪೋಸ್ಟ್ ಪೋನ್ ಆಗುತ್ತೆ. ಇದು ಹೆಲ್ತ್ಗೂ ಸಹ ತುಂಬಾ ಒಳ್ಳೇದು. ಸೊ ಈ ಒಂದು ಸಿನಮಾನ್ ಟೀ ಕುಡಿಯೋದ್ರಿಂದನೂ ಸಹ ನಿಮ್ಗೆ ಪೀರಿಯಡ್ಸ್ ಡಿಲೇ ಆಗುತ್ತೆ, ಪೋಸ್ಟ್ ಪೋನ್ ಆಗುತ್ತೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಒಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ ಆಪಲ್ ಸಿಡರ್ ವಿನೆಗರ್ ವಾಟರ್ ಅಂತ ಹೇಳ್ಬೋದು. ಸೊ ಆಪಲ್ ಸಿಡರ್ ವಿನೆಗರ್ ಯಾರ ಮನೆಯಲ್ಲಿ ಇದೆಯೋ ಅವರು 1 ಲೋಟ ಬಿಸಿ ನೀರಿಗೆ 3 ಸ್ಪೂನು ಆಪಲ್ ಸಿಡರ್ ವಿನೆಗರ್ ಅನ್ನ 3 ಸ್ಪೂನ್ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ವಾರ್ಮ್ ಆಗಿ ಇದನ್ನ 1 ಸಲ ಡೈಲಿ ಬೆಳಿಗ್ಗೆ ಕುಡಿತಾ ಬಂದ್ರೆ ಇದು ಸಹ ನಿಮ್ಮ ಪೀರಿಯಡ್ಸ್ ಅನ್ನ ಪೋಸ್ಟ್ ಪೋನ್ ಮಾಡುತ್ತೆ. ಸೊ ಪೀರಿಯಡ್ಸ್ ನಿಮ್ಗೆ ಬೇಗ ಆಗ್ಬೇಕು ಒಂದೇ ದಿನದಲ್ಲಿ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ನಮ್ಮ ಕಿಚನ್ ಅಲ್ಲೇ ಅದಕ್ಕೆ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಪೀರಿಯಡ್ಸ್ ಪೋಸ್ಟ್ ಪೋನ್ ಆಗಬೇಕು, ಲೇಟ್ ಆಗಿ ಆಗಬೇಕು ಅನ್ನೋದಕ್ಕೂ ನಮ್ಮ ಕಿಚನ್ ಅಲ್ಲೇ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಈ ಹೋಮ್ ರೆಮಿಡೀಸ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಪೀರಿಯಡ್ಸ್ ಒಬ್ಬರಿಗೆ ತುಂಬಾ ಬೇಗ ಬರುತ್ತೆ, ಒಬ್ಬರಿಗೆ 1 ಡೇ 2 ಡೇ ಲೇಟ್ ಆಗಿ ಬರಬಹುದು. ಅದು ಅವರವರ ದೇಹದ ಒಂದು ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಈ ಒಂದು ಹೋಮ್ ರೆಮಿಡಿನೇ ಸರಿ ಇಲ್ಲ ಅನ್ನೋ ಡಿಸಿಷನ್ಗೆ ಬರಬಾರ್ದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಯಾರಿಗೆಲ್ಲ ಈ ಒಂದು ಹೋಮ್ ರೆಮಿಡೀಸ್ ಯೂಸ್ ಮಾಡಿ ರಿಸಲ್ಟ್ಸ್ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.